ಸರ್ಕಾರಿ ಸವಲತ್ತುಗಳಿಗಾಗಿ 3-4 ವರ್ಷಗಳಿಂದ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸುತ್ತಾ ಬಂದಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕನಿಷ್ಠ ಮೂಲ ಸೌಕರ್ಯಗಳನ್ನು ಒದಗಿಸಲು ಗ್ರಾಮ ಪಂಚಾಯಿತಿ ಆಡಳಿತ ಮೀನಾಮೇಷ ಎಣಿಸ್ತಾ ಇದೆ ಅಂತ ಬಾಚಹಳ್ಳಿ ಗ್ರಾಮದ ರತ್ನ ಶಿವರಾಜಮ್ಮ ಗಂಭೀರ ಆರೋಪ ಮಾಡಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಬಾಚಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ರತ್ನ ಶಿವರಾಜಮ್ಮ ಸರ್ಕಾರಿ ಸವಲತ್ತುಗಳನ್ನು ಪಡೆಯಲು ಹಲವು ವರ್ಷಗಳಿಂದ ಅರ್ಜಿಗಳನ್ನು ಸಲ್ಲಿಸಿದ್ರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಅಂತ ದೂರಿದ್ದಾರೆ. ಅಧಿಕಾರಿಗಳಿಂದ ಪ್ರಶ್ನಿಸಿದ್ರೆ ಸಿಬ್ಬಂದಿಯತ್ತ ಬೆಟ್ಟು ಮಾಡಿ ತೋರಿಸ್ತಾರೆ. ಇತರ ಸಿಬ್ಬಂದಿಗಳು ಅರ್ಜಿಗಳ ಹುಡುಕಾಟದಲ್ಲೇ ಕಾಲಹರಣ ಮಾಡ್ತಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 4 ವರ್ಷಗಳ ಹಿಂದೆ ಶೌಚಾಲಯ ನಿರ್ಮಾಣ ಮಾಡಿದ್ರು, ಅದರ ಸಹಾಯಧನ ಇನ್ನೂ ಖಾತೆಗೆ ಜಮೆಯಾಗಿಲ್ಲ. ಈ ಖಾತೆಗಾಗಿ ಸಲ್ಲಿಸಿದ ಅರ್ಜಿಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಿಂಬರಹ ನೀಡುವ ಮೂಲಕ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇದ್ದಾರೆ. ಇಷ್ಟೇ ಅಲ್ಲ, ನೀರಿನ ಸರಬರಾಜು ಹಾಗೂ ವಿದ್ಯುತ್ ಸಂಪರ್ಕದಲ್ಲೂ ವಿನಾಕಾರಣ ಅಡ್ಡಿಪಡಿಸಲಾಗಿದೆ. ಸರ್ಕಾರದ ಸವಲತ್ತುಗಳು ತಮಗೆ ದೊರೆಯದಂತೆ ವ್ಯವಸ್ಥಿತವಾಗಿ ಪಿತೂರಿ ನಡೆಸಲಾಗಿದೆ ಎಂಬ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಪಂಚಾಯಿತಿ ಕಚೇರಿಗೆ ಹೋದಾಗ ನಮ್ಮನ್ನ ಕಡೆಗಣಿಸಲಾಗ್ತಾ ಇದೆ. ಹಾಗಾದರೆ ಸರ್ಕಾರದ ಯೋಜನೆಗಳು ಕೆಲವರಿಗೆ ಮಾತ್ರವೇ ಎಂಬ ಪ್ರಶ್ನೆಯೂ ಉದ್ಭವಿಸಿದೆ ಅಂತ ಬೇಸರ ಹೊರಹಾಕಿರುವ ರತ್ನಮ್ಮ, ನಮಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಮೇಲಧಿಕಾರಿಗಳಲ್ಲಿ ವಿನಂತಿಸಿಕೊಂಡಿದ್ದಾರೆ. ನನ್ನ ಹೆಸರು ರತ್ನ ಶಿವರಾಜಮ್ಮ ಅಂತ. ನಾವು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬಾಚಹಳ್ಳಿ ಗ್ರಾಮದವರು. ನಮಗೆ ಬಾತ್ರೂಮ್ ಕಟ್ಟಿ ನಾನು 2021-2-3ರಲ್ಲಿ 3 ಸಾರಿ ಅರ್ಜಿ ಹಾಕಿದ್ದೀನಿ. ನನಗೆ ಹಾಕಿರೋ ಅರ್ಜಿನ ಎಲ್ಲಿಡ್ತೀವಿ ಏನು ಮಾಡ್ತೀವಿ ಅಂತ ಹೇಳಲ್ಲ. ಅವರು ತಗೊಂಡೋಗಿ ಎಲ್ಲಿಡ್ತಾರೋ ಏನೋ ಗೊತ್ತಿಲ್ಲ. ಅಧಿಕಾರಿಗಳನ್ನ ಕೇಳಿದ್ರೆ ಅವರು ವರ್ಕರ್ಸ್ನ ಕೇಳಿ ಅಂತಾರೆ, ವರ್ಕರ್ಸ್ನ ಕೇಳಿದ್ರೆ ಅಧಿಕಾರಿಗಳನ್ನ ಕೇಳಿ ಅಂತಾರೆ. ವರ್ಕರ್ಸು ನಮ್ಮ ಫೈಲ್ನ ಎಲ್ಲಿ ಹಾಕ್ತಾರೋ ಏನೋ ಗೊತ್ತಿಲ್ಲ. ಹೋದಾಗಲೆಲ್ಲ ಹೇಳ್ತಾರೆ ಅಲ್ಲಿಲ್ಲ ಇಲ್ಲಿಲ್ಲ, ಇಟ್ಟಿದ್ದೀವಿ, ತೆಗೆದುಕೊಡ್ತೀವಿ, ಬಿಡ್ತೀವಿ ಅಂತ ಹೇಳ್ತಾರೆ. ಬಾತ್ರೂಮ್ ಕಟ್ಟಿ ನಾನು 4.5 ರಿಂದ 5 ವರ್ಷ ಆಗಿದೆ. ಇನ್ನೂ ನನಗೆ ಬಾತ್ರೂಮ್ ಬಿಲ್ ಸ್ಯಾಂಕ್ಷನ್ ಆಗಿಲ್ಲ. ಅಂದರೆ ಅನುದಾನ ಏನು ಬರಬೇಕೋ ಅದು ಬಂದಿಲ್ಲ. ಮತ್ತು ಈ ಸೊತ್ತಿಗೆ ಅರ್ಜಿ ಹಾಕಿದ್ದೀನಿ. ಈ ಸೊತ್ತಲ್ಲಿ ಅವ್ರು ಹೇಳ್ತಾರೆ ನಿಮಗೆ ಈ ಸೊತ್ತು ಆಗಲ್ಲ, ನಿಮ್ಮದೇನೋ ಪ್ರಾಬ್ಲಮ್ ಇದೆ ಅಂತೇಳಿ ಇದನ್ನು ಕಳಿಸಿದ್ದು ನನಗೆ. ನಾನು ಮಾಹಿತಿ ಹಕ್ಕಿಗೆ ಲೆಟ್ರ್ ಹಾಕಿದ್ದೆ. ಅದಕ್ಕೆ ಬರೆದಿದ್ದಾರೆ ಅವರು, ಈ ಸೊತ್ತು ನಿಮ್ಗಾಗಲ್ಲ, ಏನೋ ಪ್ರಾಬ್ಲಮ್ ಇದೆ ಅಂತೇಳಿ ನನಗೆ ವಾಪಸ್ ಕೊಟ್ಟಿದ್ದಾರೆ. ಅದು ಅರ್ಜಿ ನನ್ನ ಹತ್ರ ಇದೆ, ಅವರು ರಿಟರ್ನ್ ಕಳಿಸಿರೋದು. ಮತ್ತು ಅದು ಬಿಟ್ಟರೆ ನನಗೆ ವಾಟ್ರಲ್ಲಿ ಪ್ರಾಬ್ಲಮ್ ಮಾಡಿದ್ದಾರೆ, ಕರೆಂಟಲ್ಲಿ ಪ್ರಾಬ್ಲಮ್ ಮಾಡ್ತಾರೆ. ಅಂದರೆ ಗ್ರಾಮದಲ್ಲಿ ಏನು ಕೆಲವ್ರಿಗೆ ಅಧಿಕಾರ ಮತ್ತು ಹಕ್ಕು ಸಿಕ್ಕಬೇಕೋ, ಅದು ಅನುದಾನಗಳು ಏನು ಸಿಕ್ಕಬೇಕೋ ಯಾವುದನ್ನು ನನಗೆ ಇಲ್ಲಿ ಪ್ರೊವೈಡ್ ಮಾಡ್ತಾಯಿಲ್ಲ. ಪಂಚಾಯತಿ ಆಫೀಸ್ಗೆ ಹೋದರೆ ನಮ್ಮನ್ನು ಒಂಥರ ಏನೋ ಈ ಊರವರೇ ಅಲ್ಲ, ಈ ಜನಗಳೇ ಅಲ್ಲ, ಈ ದೇಶದ ನಾಗರಿಕರೇ ಅಲ್ಲ ಇವರು ಅನ್ನೋ ಥರ ಟ್ರೀಟ್ಮೆಂಟು ನಮಗೆ. ಅಲ್ಲಿ ನಾವೇನಾದರೂ ಮಾತಾಡಿದ್ರೆ ಅದನ್ನು ಹೈಲೈಟ್ ಮಾಡೋದು, ನಾವೇನಾದ್ರು ಕಾನೂನು ಕೇಳಿದ್ರೆ ಅದನ್ನು ಹೈಲೈಟ್ ಮಾಡೋದು, ದೊಡ್ಡವರು ಗಮನಕ್ಕೆ ತರೋದು, ನಮ್ಮನ್ನು ದೊಡ್ಡವರಿಂದ ಇದು ಮಾಡಿಸೋದು, ಅಂದರೆ ತುಳಿತಕ್ಕೆ ಒಳಗೆ ಮಾಡಿಸೋದು, ಈ ಥರ ಮಾಡ್ತಾಯಿದ್ದಾರೆ ಕೆಲವರು, ನಮ್ಗೆ ಆಗದೇ ಇರೋ ಜನ. ಸೊ ಹಂಗಾಗಿ ನನಗೆ ನ್ಯಾಯ ಕೊಡಿಸ್ಬೇಕು ಒಂದು. ಅದಾದಮೇಲೆ ನಾನು ರೇಷನ್ ಕಾರ್ಡು ನಂದು ಅಂತ್ಯೋದಯ ಕಾರ್ಡ್ ಇದ್ದಿದ್ದು. ಅಂತ್ಯೋದಯ ಕಾರ್ಡು ಇದ್ದಕ್ಕಿದ್ದಂಗೆ ಏಕಾಏಕಿ ನಂದು APL ಕಾರ್ಡ್ ಆಗಿದೆ. ನನಗೆ ರೇಷನ್